ಫೇಕ್ ಎನ್ಕೌಂಟರ್ ಅಂತ ಹೇಳ್ತಾ ಇದ್ದೀರಿ. ಎಂ.ಬಿ. ಪಾಟೀಲ್ ಅವರು ತಮ್ಮ ಒಂದು ಇದು ಮುಚ್ಕೊಳ್ಳೋಕ್ಕೋಸ್ಕರ ಜೋಶಿ ಅವರು ಫೇಕ್ ಎನ್ಕೌಂಟರ್ ಅಂತ ಹೇಳ್ತಾ ಇದ್ದಾರೆ ಅಂತ ಒಂದು ಕಡೆ. ನಾವೇನು ಮುಚ್ಕೊಂಡಿವಂತ ತಮ್ಮ ಉಳಿದ ನಾವು ಯಾವಾಗಲೂ ಮರ್ಯಾದೆನ ಮುಚ್ಕೊಂಡೇ ಇರೋರು ನಾವು, ಅವ್ರಂಗೆ ಬಿಟ್ಟವ್ರಲ್ಲ ನಾವು. ಹಾಗಾಗಿ ನಾನು ಕರ್ನಾಟಕ ರಾಜ್ಯದಲ್ಲಿ ಕೆಲವರು ಸಚಿವರಿದ್ದಾರೆ, ಅದ್ರೊಳಗೆ ನನ್ನ ಪ್ರಕಾರ ಐ ಮೇ ಬಿ ರಾಂಗ್ ಆಲ್ಸೋ, ಅದ್ರೊಳಗೆ ಸ್ವಲ್ಪ ಇದ್ದಿದ್ದರಲ್ಲೇ ಕಾಂಗ್ರೆಸ್ದಾಗ ಇದ್ದರೂ ಸಹಿತ ಕಾಂಗ್ರೆಸ್ದಾಗ ಕಲ್ಚರ್ ಅನ್ನೋದಿಲ್ಲ. ಫಸ್ಟ್ ಕಾಂಗ್ರೆಸ್ ಇದೆ ಕಲ್ಚರಲ್ ಅನ್ಸಿವಿಲೈಸ್ಡ್ ಫೆಲೋಸ್ ಭಾಳ ಇದ್ದಾರಲ್ಲಿ. ಅದರಲ್ಲಿ ಕೆಲವ್ರು ಇದ್ದಿದ್ರಾಗ ಸ್ವಲ್ಪ ಸೆನ್ಸಿಬಲ್ ಇದ್ದಂಥವ್ರು ಇದ್ದಾರೆ. ಯಾಕಂದ್ರೆ ನಿನ್ನ H.K. ಪಾಟೀಲರು ನನಗೆ ಶೋಭೆ ತರೋದಿಲ್ಲ ಅಂತ ಹೇಳ್ಯಾರ. ಅಲ್ರಿ, ನಿಮ್ಮ ಹೋಮ್ ಮಿನಿಸ್ಟ್ರ್ ನನಗೆ ಇಡೀ ದಿವಸ ಅಡ್ಡಾಡಿಸಿದ್ದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೋಮ್ ಮಿನಿಸ್ಟ್ರ್ ಹೇಳಿದ ನಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರು ಹೇಳ್ಯಾರ, ಇಲ್ಲ ಅದು ನಾನು ರಾತ್ರಿನ ಪ್ರೊಡ್ಯೂಸ್ ಮಾಡಂತ ಹೇಳಿದ್ದೆ, ಅವ್ರು ಮಾಡಿಲ್ಲ, ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಇದಾದ್ಮೇಲೆ ನಮ್ಮ ಬಗ್ಗೆ ಮಾತಾಡ್ತಿರಲ್ಲ. ಮೊದಲ ನೀವೆಲ್ಲ ಮಂತ್ರಿಗಳು ಕೂಡ್ರಿ, ನಾನು ಅವ್ರಿಗೆ ಹೇಳೋದು ಇಷ್ಟ, ಎಲ್ಲ ಮಂತ್ರಿಗಳು ಕೂಡ್ರಿ. ನೀವು ಮಂತ್ರಿಗಳು ಕೂತು ಏನು ಹೇಳ್ಬೇಕಂತ ಒಂದು ತೀರ್ಮಾನ ಮಾಡಿರಿ. ನೀವೇನು ಹೇಳಬೇಕು, ಎಲ್ಲರೂ ಒಂದೇ ಹೇಳ್ಬೇಕಾರೆ ಅದು ತೀರ್ಮಾನ ಮಾಡಿರಿ. ಜಾರಕಿಹೊಳಿ ಅವ್ರು ಹೇಳ್ಯಾರ, ನಾನು ರಾತ್ರಿ ಪ್ರೊಡ್ಯೂಸ್ ಮಾಡಂತ ಹೇಳಿದೆ, ಇಷ್ಟು ಮಾಡಿದ್ರೆ ಇಷ್ಟು ಆಗತ್ತಿರಲಿಲ್ಲ, ಮತ್ತು ಈಗ ಇದನ್ನು ಮುಂದುವರಿಸಬಾರ್ದು ಅಂತ ಹೇಳ್ಯಾರ. ಮತ್ತು ಯಾರು ಇನ್ಸ್ಟ್ರಕ್ಷನ್ ಮೇಲೆ ಓಡಾಡಿಸ್ಯಾರ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇದು ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯ ಹೇಳಿಕೆ. ಇನ್ನು ಗೃಹ ಮಂತ್ರಿ ಹೇಳಿಕೆ ಏನದ, ಅವ್ರೇನು ಹೇಳಿದ್ದಾರೆ ಪರಮೇಶ್ವರ್ ಅವರು, ನಾನು ಇನ್ನೂ ಹೇಳಿದೆ ನಿಮ್ಗೆ, ಇದ್ದಿದ್ರಾಗ ನಾವು ಅವ್ರನ್ನ ಜೆಂಟಲ್ಮನ್ ಅಂತ ಭಾವಿಸಿವಿ, ಅವ್ರು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ನಿನ್ನೆ ನೀವು ಮಾತನಾಡಿ ಹೋದ ನಂತರ ನನಗೆ ಬಂದಿರುವಂಥ ಮೆಸೇಜು ನಿಜಕ್ಕೂ ಅವ್ರನ್ನ ಡಾರ್ಕ್ದಲ್ಲಿ ಇಟ್ಟಿದ್ದೆಲ್ಲ ಮಾಡಿದ್ದಾರೆ ಅಂತ, ಅವ್ರನ್ನ ಡಾರ್ಕ್ದಲ್ಲಿ ಇಟ್ಟಿದ್ದು ಮಾಡಿದ್ದಾರೆ. ಅಂದ್ರೆ ಗೃಹ ಮಂತ್ರಿಗಳನ್ನ ಡಾರ್ಕ್ದಲ್ಲಿ ಇಡ್ತಾರೆ ಅಂತಂದ್ರೆ ಈ ಸರ್ಕಾರ ಏನು ನಡೆಸ್ತಾ ಇದ್ದೀರಿ ನೀವು? ಸರ್ಕಾರ ನಡೆಸುವಂಥ ರೀತಿಯೇ ಇದೆ. ಮೊದಲ ನಿಮ್ಮ ಏನು ಸಮಸ್ಯೆ ಇದೆ ಕಾಂಗ್ರೆಸ್ ಪಾರ್ಟಿಯೊಳಗೆ, ಕಾಂಗ್ರೆಸ್ ಸರ್ಕಾರದಾಗ, ಅದನ್ನು ಸರಿಪಡಿಸುವರಿ. ಸರ್, ಅವರು ಡಾರ್ಕ್ನಾಗ ಯಾರ್ಯಾರು ಡಾರ್ಕ್ನಾಗ ಅದಾರ, ಮತ್ತು ಇದ್ರ ಹಿಂದಿರೋರು ಯಾರು ಸರ್? ಬೆಳಕಿನಲ್ಲಿರೋರು ಯಾರು ಸರ್? ಅಲ್ಲಲ್ಲ, ಇದ್ರ ಹಿಂದೆ ಸೂತ್ರಧಾರ ಯಾರು ಅಂತ ತಿಳ್ಕೊಂಡು ಈಗ ಮುಖ್ಯಮಂತ್ರಿ ಹೇಳ್ಬೇಕು. ಈಗ ಇದ್ರ ಹಿಂದೆ ಇರ್ಬೋದು, ಅದು ಪಾಸಿಬಿಲಿಟಿ ಇದೆ. ಯಾಕಂದ್ರೆ D.K. ಶಿವಕುಮಾರ್ ಅವರ ಹೇಳಿಕೆ ಏನದಲ್ಲ, ಇದು ಒಂದು ನಾಗರಿಕ ಸಮಾಜಕ್ಕೆ ಶೋಭಿಸುವಂಥದ್ದಲ್ಲ. ಪೊಲಿಟಿಕ್ಸು ಮತ್ತೊಂದು ಮುಗಿದೊಂದು ಸ್ಥಾನಮಾನ ಮತ್ತೊಂದು ಬೇರೆ, ನಾಗರಿಕ ಸಮಾಜಕ್ಕೆ ಅಕಸ್ಮಾತಾಗಿ ಫಾರ್ ಎ ಮೂಮೆಂಟ್ ಅಂದಿದ್ದಾರೆ ಇಲ್ಲೋ ಅಂತನ್ನೋದು ಸಭಾಧಿಪತಿಗಳ ಹೇಳಿಕೆನೇ ಫೈನಲ್. ಇನ್ ಸ್ಪೈಟ್ ಆಫ್ ದ್ಯಾಟ್, ಅದರ ಹೊರತುಪಡಿಸು ಸಹಿತ ಅಕಸ್ಮಾತ್ ಅವ್ರು ಯಾವುದೋ ತಪ್ಪು ಶಬ್ದ ಬಳಸಿದ್ದಾರೆ ಅಂತ ಅಂದ್ಕೊಳ್ರಿ, ನಾವು ಹೇಳ್ಕೊಳ್ಳೋಣ ಒಂದು ಮೂಮೆಂಟಿಗೆ, ಫಾರ್ ಎ ಮೂಮೆಂಟ್ ಅವ್ರು ಹೇಳಿದ್ದಾರೆ ಅಂತಂದ್ರೆ ನೀವು ಅವ್ರನ್ನ ಯಾವುದೇ ರೀತಿಯಾದಂಥ ವಿಚಾರಣೆ ಇಲ್ಲದೆ ಹೆಂಗೆ ಈ ಇರಾಕ್ದಾಗ ಮತ್ತು ಅಫ್ಘಾನಿಸ್ತಾನದಾಗ ಮಾಡ್ತಾರ, ಹಂಗೆ ನೀವು ಹೋಗಿ ನೀವು ಪೊಲೀಸರ ಡಿಸೈಡ್ ಮಾಡಿ ನೀವು ಅವ್ರಿಗೆ ಶಿಕ್ಷೆ ಕೊಡೋರಿದ್ದೀರನ? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಕಾಂಗ್ರೆಸ್ ಪಾರ್ಟಿ ಆಯ್ತು ತಪ್ಪಾಗಿದೆ, ಇದನ್ನು ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬೇಕಲ್ಲ. ಅದು ಬಿಟ್ಟು ನೀವು ಇನ್ನೂ ಹೋಲಿ H.K. ಪಾಟೀಲು ಮತ್ತು M.B. ಪಾಟೀಲು ಇವರೇ ಅಟ್ಲೀಸ್ಟ್ ಸ್ವಲ್ಪ ಸೆನ್ಸಿಬಲ್ ಆಗಿ ಮಾತಾಡ್ತಾರೆ ಅಂತ ತಿಳ್ಕೊಂಡಿದ್ದೆ ನಾನು. ಅವರು ಹಿಂಗೆ ಇನ್ಸೆನ್ಸಿಬಲ್ ಆಗಿ ಮಾತಾಡಿದ್ರೆ, ಇಲ್ಲ ನಾವು ಎಲ್ಲಿ ತಪ್ಪಾಗಿದೆ ಹುಡುಕ್ತೀವಿ, ಆ ರೀತಿ ಮಾಡಬಾರ್ದಾಗಿತ್ತು ಅಂದರೆ ಇಶ್ಯೂ ಡೌನ್ ಆಗ್ತದೆ. ಇವರು ಅದು ಬಿಟ್ಟು ಅವ್ರು ಹಂಗೆ ಮಾತಾಡ್ತಾರೆ, ಅವ್ರು ಮುಚ್ಕೊಳ್ಳಿಕ್ಕೆ ಹೇಳ್ತಾರೆ. ನಿಮ್ಮ ಕಾಂಗ್ರೆಸ್ ಪಾರ್ಟಿ ಒಳಗೆ ಏನೇನದ ಎಲ್ಲ ಗೊತ್ತದ, ಜನಕ್ಕೆಲ್ಲ ಗೊತ್ತದ. ಮತ್ತು ಕಾಂಗ್ರೆಸ್ ಪಾರ್ಟಿ ಈ ಸ್ಥಿತಿ ಇರೋದ್ರಿಂದನೇ ಕಳೆದ 3 ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮನ್ನು ಜನ ತಿರಸ್ಕರಿಸ್ಯಾರ.